ಕರೋನಾ ಸಮಯದಲ್ಲಿ ಹಸಿದ ಹೊಟ್ಟೆಗಳನ್ನು ತುಂಬಿಸುವ ಆಶಯದಿಂದ ಮಲ್ಲೇಶ್ ನೇತೃತ್ವದಲ್ಲಿ ಆರಂಭವಾದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮವು ಇಂದಿಗೆ 2,000 ದಿನಗಳನ್ನು ಪೂರೈಸಿ ಮುಂದೆ ಸಾಗುತ್ತಿದೆ ಎಂದು ವಕೀಲರು ಹಾಗೂ ಸಮಾಜ ಸೇವಕ ರವಿ ಮಾವಿನಕುಂಟೆ ಹೇಳಿದ್ದಾರೆ. ನಗರದ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಂತರ ಅನ್ನದಾಸೋಹ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೇವಲ ಒಂದೆರಡು ದಿನ ಆಹಾರ ವಿತರಣೆ ಮಾಡುವುದೇ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಮಲ್ಲೇಶ್ ಮತ್ತು ತಂಡ ದಾನಿಗಳ ನೆರವಿನಿಂದ ಕಳೆದ 2008 ದಿನಗಳಿಂದಲೂ ನಿರಂತರ ಕಡು ಬಡವರಿಗೆ, ನಿರಾಶ್ರಿತರಿಗೆ ಆಹಾರ ಒದಗಿಸುತ್ತಿರುವುದು ಶ್ಲಾಘನೀಯದ ಸಂಗತಿ ಎಂದರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮಾತನಾಡಿ, ಪ್ರತಿನಿತ್ಯ ಹಸಿದವರಿಗೆ ಆಹಾರ ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಕೇವಲ ಆಹಾರ ವಿತರಣೆಗೆ ಸೀಮಿತವಾಗದೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ವೃದ್ಧರ ಆರೋಗ್ಯಕ್ಕೆ, ಕಡು ಬಡ ಕುಟುಂಬಗಳ ದೈನಂದಿನ ಬದುಕಿಗೆ ಸಾಕಷ್ಟು ಸಹಕಾರಿಯಾಗಿದೆ. ಈ ಉತ್ತಮ ಕಾರ್ಯ ಮತ್ತಷ್ಟು ಹೆಚ್ಚಾಗಿ ನಡೆಯಲಿ, ಮಲ್ಲೇಶ್ ಮತ್ತು ತಂಡಕ್ಕೆ ಶುಭವಾಗಲಿ ಎಂದು ಹಾರೈಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ನಗರಸಭೆ ಉಪಾಧ್ಯಕ್ಷ, ರೈಲ್ವೆ ಸ್ಟೇಷನ್ ಮಲ್ಲೇಶ್, ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಶಿಕಲಾ ನಾಗರಾಜು, ಕಸಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಅಪ್ಪಿ, ಪಿಸಿ ಲಕ್ಷ್ಮೀನಾರಾಯಣ, ಶಿವಕುಮಾರ್, ರಾಘವೇಂದ್ರ, ಶಕ್ತಿ, ಜ್ಞಾನದೇವಿ, ವೀರಭದ್ರ, ಬಸಪ್ಪ ಕ್ಷೇತ್ರದ ಪ್ರಧಾನ ಅರ್ಚಕರಾದ ನವೀನ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಕಾರ್ಯಕ್ರಮದ ಬಗ್ಗೆ ಏನು ಸರ್? ಮೊದಲನೇದಾಗಿ ಎಲ್ಲರಿಗೆ ನಮಸ್ಕಾರ. ಈ ದಿನ 2008ನೇ ಒಂದು ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಶ್ರೀಯುತ ಮಲ್ಲೇಶ್ ಅವರು ಮಾಡ್ತಾ ಇದ್ದಾರೆ. ಅವರ ಸಂಗಡಿಗರು ಸೆಲ್ವಂ ಇದ್ದಾರೆ. ಅವರೆಲ್ಲ ಸೇರಿ ಈ ಒಂದು ಅನ್ನದಾಸೋಹ ಮಾಡ್ತಾ ಇರೋದು ಭಾಳ ಒಂದು ಶ್ರೇಷ್ಠವಾದಂಥ ಕೆಲಸ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿಶೇಷವಾಗಿ ಇಲ್ಲಿ ಭಾಳ ಜನ ಫ್ಯಾಕ್ಟ್ರಿ ವರ್ಕರ್ಸ್ ಇದ್ದಾರೆ. ಬಹಳ ಜನ ಕೆಲಸ ಹುಡ್ಕೊಂಡು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾರೆ. ಬೆಂಗಳೂರು ಸುತ್ತಮುತ್ತಲು ಇರುವಂಥ ಫ್ಯಾಕ್ಟ್ರಿಗಳಿಗೆ ಬರ್ತದೆ. ಸೊ ಎಷ್ಟೋ ಜನ ಒಂದೊತ್ತು ಊಟನೂ ಸಿಗದಿರ ಹಸುವಿಂದ ಮಲಗಿರುವಂಥದ್ದು ಉದಾಹರಣೆ ಇದ್ದೇ ಇರ್ತವೆ. ಆ ದಿಕ್ಕಿನಲ್ಲಿ ಇವರೇನು ನಿರಂತರವಾಗಿ ಅನ್ನದಾಸೋಹ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಂದು ಬಹಳ ಶ್ರೇಷ್ಠವಾದ ಕೆಲಸ, ಪುಣ್ಯದ ಕೆಲಸ ಅಂತ ಭಾವಿಸ್ತೀನಿ. ಅನ್ನದಾನ ಎಲ್ಲಿ ನಡೆಯುತ್ತೋ ಅಲ್ಲಿ 330 ಕೋಟಿ ದೇವತೆಗಳು ಇರುವಂತಹ ಜಾಗ, ಅನ್ನಪೂರ್ಣೇಶ್ವರಿಯ ಸದಾ ಸಾನ್ನಿಧ್ಯ ಇರುವಂತಹ ಜಾಗ ಇದು. ಸುಮಾರು ಈ 5 ವರ್ಷಗಳ ಕಾಲ ಸತತವಾಗಿ 2008ನೇ ದಿವಸ ಇವತ್ತು ಇದೊಂದು ಸಂಸ್ಥೆಯಿಂದ ಯಾರಿಗೆ ಈ ಬಡ ಜನರು ಯಾರಿದ್ದಾರೆ, ಆ ಕರೋನಾ ಟೈಮಲ್ಲಿ ಅವರವರ ಮನೆಗಳು ನಡೀಲಿಲ್ಲ, ಮನೆಯಲ್ಲಿ ಹಸಿವು ಆ ಹಸಿವನ್ನು ನೀಗಿಸೋದಕ್ಕೆ ದೊಡ್ಡಬಳ್ಳಾಪುರದ ಇವತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಿಂದ ಒಂದು ಪ್ರಯತ್ನ ಆಯಿತು. ಅಂತಹ ಪ್ರಯತ್ನ ಇವತ್ತು 2008ನೇ ದಿವಸಕ್ಕೆ ಕಾಲಿಟ್ಟಿದೆ ಅಂತಂದರೆ ಇದರ ಮಹತ್ವ ಎಂಥದ್ದು ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಆ ವ್ಯಕ್ತಿ ತುಂಬ ಸರಳತೆಯಿಂದ, ತುಂಬ ಸರಳ ಜೀವಿ, ಎಲ್ಲರ ಜೊತೆಯಲ್ಲೂ ಬೆರೆತು, ಎಲ್ಲರ ಜೊತೆಯಲ್ಲೂ ಒಡನಾಡಿಯಾಗಿ, ಕೆಳಗಡೆ ವರ್ಗದಿಂದ ಮೇಲ್ವರ್ಗದವರೆಗೆ ಎಲ್ಲರನ್ನೂ ತನ್ನ ಕೈ ಬೆರಳಲ್ಲಿ ಅವರನ್ನು ಸಹಾಯಹಸ್ತವನ್ನು ಕೇಳಿ ಇವತ್ತಿಗೆ 2008ನೇ ದಿನದ ಈ ನಿರಂತರ ಅನ್ನದಾನವನ್ನು ಮಾಡ್ತಾ ಬಂದಿರತಕ್ಕಂಥ ಶ್ರೀ ಮಲ್ಲೇಶ್ವರವರಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳಬೇಕು. ನಂತರ ವಿಶೇಷವಾಗಿ ಮಲ್ಲೇಶ್ವರವರು ಅವ್ರು ಹೋಗದೇ ಇರೋ ಮೆಟ್ಲಿಲ್ಲ, ಅವ್ರು ಹೋಗದೇ ಇರೋ ಹೊಸಲಿಲ್ಲ. ಬಡ ಜನರಿಗೆ ಹಸಿವನ್ನು ನೀಗಿಸಬೇಕು, ಆ ಬಡ ಜನರಿಗೆ ಅನ್ನದಾನ ಮಾಡಬೇಕು. 2008 ದಿವಸಗಳ ಕಾಲ ಪ್ರತಿನಿತ್ಯ ಅನ್ನದಾನವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅವರ ಮಹತ್ವ ತುಂಬ ಅಪಾರವಾದಂಥದ್ದು. ಇಂತಹ ಕಾರ್ಯ ರಾಜರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಯಾವ ವ್ಯಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿಯಿಂದ ಎಂತಹ ಶಕ್ತಿ ಇದೆ, ಆ ಶಕ್ತಿಗೆ ನಾವು ಅವರಿಗೆ ವಂದನೆಯನ್ನು ಸಲ್ಲಿಸಬೇಕಾಗಿದೆ. 2008ನೇ ದಿನದ ನೀವು ಈ ಕಡೆ ಬನ್ನಿ, ನಿರಂತರ ಅನ್ನದಾಸೋಹ ಕಮಿಟಿಯ ವತಿಯಿಂದ ಇವತ್ತು ದರ್ಗಾ ಜೋಗಳ್ಳಿಯ ಪಂಚಾಯತಿ ವ್ಯಾಪ್ತಿಗೆ
ಸೇರುವ ಐ ಥಿಂಕ್ 1ನೇ ವಾರ್ಡ್ ಅಂತ ಹೇಳಿ ಗ್ರಹಿಸ್ತೀನಿ. ಇಲ್ಲಿ ಕರೋನಾ ಬಂದಾಗಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಂಧುಗಳೇ, ಕರೋನಾ ಬಂದಾಗಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅನ್ನದಾಸೋಹವನ್ನು ಬೆಳಗ್ಗೆ ಮತ್ತು ಮಧ್ಯಾಹ್ನದ ಪಾಳಿಗೆ ಇಲ್ಲಿನ ನಮ್ಮ ಬಡ ಜನರಿಗೆ ವಿಶೇಷವಾಗಿ ಅನ್ನದಾಸೋಹವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಕಮಿಟಿಯ ಚೇರ್ಮನ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮ ಮಲ್ಲೇಶಣ್ಣ ಮತ್ತು ಅವ್ರ ತಂಡಕ್ಕೆ ನಿಜವಾಗ್ಲೂ ಭಗವಂತ ಎಲ್ಲ ವಿಚಾರದಲ್ಲೂ ಕೂಡ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಮೊದಲನೇದಾಗಿ ಬಯಸ್ತೀನಿ. ಎರಡನೇದಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿನ ಕಡು ಬಡತನವನ್ನು ಒಂದು ಸ್ವಲ್ಪ ಗ್ರಹಿಸಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಅನ್ನ ಎಷ್ಟು ಇಂಪಾರ್ಟೆಂಟ್ ಅಂಥೇಳಿ. ಮನುಷ್ಯ ಬದುಕಬೇಕಾದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅನ್ನದಾನ ಭಾಳ ಶ್ರೇಷ್ಠವಾದ ದಾನ ಅಂಥೇಳಿ ನಿಮ್ಮೆಲ್ಲರಿಗೂ ಗೊತ್ತು. ಆದಾಗ್ಯೂ ಕೂಡ ಇವತ್ತು ವಿಶೇಷವಾಗಿ 2008ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನನ್ನ ಪೂಜ್ಯ ಗುರುಗಳು ನನ್ನ ಈ ಸ್ಥಾನದಲ್ಲಿ ನಿಲ್ಲಬೇಕಾದ್ರೆ ನನ್ನ ಗುರುಗಳೇ ಮುಖ್ಯ. ಅದು ಬೇರೆ ಯಾರೂ ಅಲ್ಲ, ತಾಲೂಕಿನ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ಹಿರಿಯ ವಕೀಲರಾದಂಥ ನನ್ನ ಗುರುಗಳು ಆರುಡಿ ನಾಗರಾಜನ್ ಸರ್ ಅವರು ಎಲ್ರಿಗೂ ಗೊತ್ತಿರ್ತಾರೆ, ಚಿರಪರಿಚಿತರು. ಅವರ 83ನೇ ವರ್ಷ ಇವತ್ತಿಗೆ ಕಾಲಿಡ್ತಿದ್ದಾರೆ. 83 ವರ್ಷಕ್ಕೆ ಅವರ ಹುಟ್ಟುಹಬ್ಬದ ದಿವಸ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಕೂಡ ಕಾರಣೀಭೂತರು. ಅವರಿಗೆ